हरिः श्रीं श्रीगुरुभ्यो नमः। सर्वैर्गिरीन्द्रसदनैः मदनोऽपि दारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। दुर्ज्ञेयत्वात् दुःखदत्वात् दुष्प्राप्यत्वात् च दुर्जनैः सतामभयभूमित्वात् दुर्गा त्वं सद्गुणार्णवे। दुर्गात्वं हृद्गुहाश्रयाद् आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता वन्दे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीराममञ्चेऽहमधोक्षजं च रमाणिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारव्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरा मुग्धास्मि सेयं तव श्रीमत्पाद सरोजयोः सुभग गोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिराम्। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದಲ್ಲಿ ಎರಡನೇ ಸರ್ಗದಲ್ಲಿ ನಾವು ಇಲ್ಲಿಯವರೆಗೆ ಕಂಡದ್ದು ಅಂದರೆ, ಒಂದು ಮುಖ್ಯಪ್ರಾಣದೇವರು ಮಧ್ವಾವತಾರ ಮಾಡಿದ ಲೋಕೋತ್ತರವಾದಂತಹ ಕಾರ್ಯ. ಮುಖ್ಯಪ್ರಾಣದೇವರು ಸಾಕ್ಷಾತ್ತಾಗಿ ಭೂಮಿಗೆ ಬಂದು ಆ ನಡಿಲಾಯ ದಂಪತಿಗಳ ಮಗನಾಗಿ ಪ್ರಕಟವಾದರು. ಆ ಶಿಶುವಿನ ಹೆಸರೇ ವಾಸುದೇವ ಎನ್ನುವಂತಹ ಹೆಸರು. ಆ ಶಿಶು ಸ್ವಲ್ಪ ಸುಮಾರು 4-6 ತಿಂಗಳು ವಯಸ್ಸಿನ ಶಿಶುವಾಗಿ ಅಲ್ಲಿ ಮುಖ್ಯಪ್ರಾಣದೇವರು ಕಾಣಿಸ್ತಾ ಇದ್ದಾರೆ. ಆಗ ಆ ಅಳ್ತಾ ಇದ್ದಂತಹ, ಅಂದರೆ ತಾಯಿ ಮನೆಯಲ್ಲಿ ಇಲ್ಲದಿರುವಾಗ ಎಷ್ಟು ಸಮಾಧಾನ ಪಡಿಸಿದ್ರು ಕೂಡ ಸಮಾಧಾನಗೊಳ್ಳದಂತಹ, ಬಹಳ ಜೋರಾಗಿ ಅಳ್ತಾ ಇರುವಂತಹ ಶಿಶುವಿಗೆ ಆ ಶಿಶುವಿನ ಅಕ್ಕ ಕಲ್ಯಾಣಿ ಅವಳು ಬೆಂದ ಹುರುಳಿಕಾಳನ್ನು ತಿನ್ನಿಸಿದ್ಲು. ಚೆನ್ನಾಗಿ ಜಗಿದು, ಹಲ್ಲಿನೂ ಬಂದಿದೆ ಅಂತ ಗೊತ್ತಿಲ್ಲ, ಅಷ್ಟರೊಳಗಾಗಲೇ ಚೆನ್ನಾಗಿ ಜಗಿದು ನುಂಗಿಬಿಟ್ಟಿದೆ. ಒಂದು ಬಾಣಿ ತುಂಬ, ಪಾತ್ರೆ ತುಂಬ ಇದ್ದ ಅಷ್ಟು ಬೆಂದ ಹುರುಳಿಕಾಳನ್ನು ತಿಂದು ಬಿಟ್ಟಿದೆ. ಇದು ತಾಯಿ ಬಂದಾಗ ನಡೆದದ್ದೆಲ್ಲ ತಿಳಿದಾಗ ಬಹಳ ವ್ಯಥೆ ಆಯಿತು ಮನಸ್ಸಿಗೆ. ಮತ್ತೊಬ್ಬರ ಮನೆಯಲ್ಲಿ ಅವರಿಗೇನು ಸಹಾಯ ಮಾಡಬೇಕು ಅಂತ ತಾನು ಶಿಶುವನ್ನು ಬಿಟ್ಟು ಹೋದೆ. ಈ ಮುಗ್ಧವಾದ ಹುಡುಗಿ, ಏನೂ ತಿಳುವಳಿಕೆ ಇಲ್ಲದ ಹುಡುಗಿ ಹೀಗೆಲ್ಲ ಮಾಡಿಬಿಟ್ಲಲ್ಲ, ನಾಳೆ ಆ ಶಿಶು ಹೇಗಿರ್ತದೆ, ಅದಕ್ಕೇನಾದರೂ ಪ್ರಾಣಾಪಾಯ ಆದರೆ ಏನು ಮಾಡುವುದು ಅನ್ನೋವರೆಗೆ ಬಹಳ ಬೇಸರ ಆಯಿತು. ಅದಕ್ಕೆ ಬಹು ಭರ್ತ್ಸಯಂತ್ಯ ಅಂತಾರೆ, ಬೈದು ಬಿಟ್ಲು ಮಗಳಿಗೆ. ಬಹಳ ವ್ಯಥೆ ಪಟ್ಕೊಳ್ತಾ ಇದ್ದಾಳೆ. ತಂದೆಯಂತೂ ಸಾಕಷ್ಟು ಜಪಗಳನ್ನ, ಅಂದರೆ ಮಗುವಿಗೆ ಆರೋಗ್ಯ ಆಗಬೇಕು, ಯಾವ ರೀತಿಯ ತೊಂದರೆಯೂ ಆಗಬಾರ್ದು ಅಂತ ಹೇಳಿ ಅದಕ್ಕೆ ಬಹು ರೀತಿಯ ಜಪಗಳನ್ನ ತಂದೆ ಮಾಡಿದ್ರು. ಹೇಗೆ ಇರಲಿ, ಆರೋಗ್ಯದಿಂದ ಮಗು ನಳನಳಿಸ್ತಾ ಆರಾಮಾಗಿ ಒಳ್ಳೆ ಪ್ರಸನ್ನವಾದ ಮುಖಭಾವದಲ್ಲಿ ಆಟಾಡಿಕೊಂಡಿತ್ತು. ಇದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯ, ತಾಯಿಗಂತೂ ಮಹಾ ಆಶ್ಚರ್ಯ. ಆದರೆ ಆ ಶಿಶುವಿನ ಮೂಲ ತಾಯಿ ದುರ್ಗೆ, ಅವಳಿಗೆ ಆಶ್ಚರ್ಯ ಆಗಲೇ ಇಲ್ಲ. ಯಾಕೆಂದ್ರೆ ಹಾಲಹಲ ವಿಷವನ್ನು ಕುಡಿದಂತಹ ಮುಖ್ಯಪ್ರಾಣನೇ ಈಗ ಶಿಶು ರೂಪದಲ್ಲಿ ಇರುವುದು. ಅಂತಹ ಶಿಶುವಿಗೆ ಯಾವ ಬಾಧೆ, ಈ ಹುರುಳಿಕಾಳು ಏನು ಮಾಡಿತ್ತು ಅಂತ ಹೀಗೆ
ಅವಳ ನಿಜವಾಗಿ ತಾಯಿ ಆದವಳು ಆಶ್ಚರ್ಯ ಪಡ್ಲಿಲ್ಲ. ಈ ತಾಯಿ, ಈ ಮನುಷ್ಯ ತಾಯಿ, ಇವಳು ವ್ಯಥೆ ಪಡ್ತಾ ಇದ್ದಾಳೆ, ಆಶ್ಚರ್ಯವನ್ನು ಪಡ್ತಾಳೆ ಆರೋಗ್ಯವಾಗಿರುವುದನ್ನ ನೋಡಿ ಅಂತ. ಮನುಷ್ಯ ತಾಯಿ ಅಂತ ಹೇಳುವುದು ತಪ್ಪಾಗ್ತದೆ. ದೇವತಾ ಸ್ತ್ರೀಯ ಆ ನಡಿಲಾಯ ದಂಪತಿಗಳು ಅವರು ದೇವತಾ ಜನ. ಯಾಕೆಂದ್ರೆ ಇದು ವೇದದಲ್ಲೇ ಬರುವಂಥದ್ದು, ಮಂತ್ರ ಉಂಟು ಅವರ ಬಗ್ಗೆ. ಮಂತ್ರವೇ, ಆ ಆಚಾರ್ಯರ ತಾಯಿಯ ಬಗ್ಗೆ ವೇದ ಮಂತ್ರ ಉಂಟು. ಹಾಗಾಗಿ ಆ ಸಮಯದಲ್ಲಿ ಅವರಿಗೆ ಆ ಪರಿಜ್ಞಾನ ಬರಲಿಲ್ಲ. ಇದು ಈ ವಾಸುದೇವ ಮುಖ್ಯ ಪ್ರಾಣ ಅಂತ ತಿಳಿಲಿಲ್ಲ. ಇದೊಂದು ಕೆಲವು ಘಟನೆ ನಡೆದಿತ್ತು. ಅತ್ಯಂತ ಸುಂದರವಾದ ಸುಲಕ್ಷಣನಾದಂತಹ ವಾಸುದೇವ, ಇವನನ್ನ ಕಾಣ್ಲಿಕ್ಕೆ ಆ ಸುತ್ತಲಿನ ಊರಿನ ಜನರೆಲ್ಲ ನಡಿಲಾಯ ಭಟ್ರ ಮನೆಗೆ ಬರ್ತಿದ್ದು. ಯಾಕೆ ಅಂದ್ರೆ ನಡಿಲ ಭಟ್ರ ಮಗನನ್ನು ಕಾಣಬೇಕು ಅಂತ. ಒಂದು, ಭಟ್ರಿಗೆ ಬಹಳ ಕೀರ್ತಿ ಇದೆ, ಅದು ಒಂದು ವಿಷಯ. ಎರಡನೇದು, ಅವರಿಗೆ ಲೋಕೋತ್ತರ ಸೌಂದರ್ಯ ಇರುವ ಮಗ ಹುಟ್ಟಿದಾನಂತೆ. ಅಂಥ ಸುಂದರವಾದ ಶಿಶು ಕಾಣ್ಲಿಕ್ಕೆ ಎಲ್ಲೂ ಸಿಗುವುದಿಲ್ಲ. ಈಗ ನೋಡಿ ಬಂದ್ರೆ ಆಯ್ತು, ಬನ್ನಿ ಹೋಗುವ ಅಂತ ಹೇಳಿ ಸುತ್ತಲಿನ ಪ್ರದೇಶದ ಜನರೆಲ್ಲ ಬಂದು ನೋಡಿ ಹೋಗ್ತಿದ್ರು. ಆ ಮಗುವಿನ ಮುಖದಲ್ಲಿ ಬರುವಂತಹ ಆ ಮಂದಹಾಸವನ್ನು ನೋಡ್ಲಿಕ್ಕೆ ಬಹಳ ಉತ್ಸುಕರಾಗಿದ್ರು ಜನ ಅಂತ ಇಷ್ಟೆಲ್ಲ ವರ್ಣನೆಯನ್ನ ನಾವು ಕೇಳ್ತೇವೆ. ಇವೆಲ್ಲ ಪೂರ್ವ ಕಥೆಯನ್ನ ಹೇಳಲೇಬೇಕು. ಇದು ಶಿಷ್ಟ ಸಂಪ್ರದಾಯ. ಈಗೇನು ನೋಡುವ ಮುಂದೆ. ದೇವಾದಿ ಸದ್ಭಿರನುಪಾಲಿತಯಾದರೇಣ ದೇವ್ಯಾತ್ಮನೇವ ವಿಲಸದ್ ಪದಯಾ ನಿತಾಂತಂ ಅವ್ಯಕ್ತಯಾ ಪ್ರಥಮತೋ ವದನೇಸ್ಯ ವಾಣ್ಯ ಶಾಲೀನ ಏವ ಭುವನಾರ್ಚಿತಯಾ ವಿಜಹ್ರೇ. ಆಯ್ತು, ಈ ಹುಡುಗ ವಾಸುದೇವ ಚಂದವಾಗಿ ಇವ ಮನೆಯೆಲ್ಲ ಅವನು ಮಗ್ಗುಲು ತಿರುಗಿದ. ಸ್ವಲ್ಪ ಮುಂದೆ ಸರಿತಾ ಇದ್ದಾನೆ. ಮೊದಲಿಗೆ ಹೊಟ್ಟೆ ಊರಿ ಮುಂದೆ ಸರಿತಾರೆ ಮಕ್ಕಳು, ಅನಂತರದಲ್ಲಿ ಅಂಬೆ ಹರಿತಾರೆ. ಇದೆಲ್ಲ ಮಕ್ಕಳ ಬಗ್ಗೆ ನೋಡ್ತೇವೆ ನಾವು. ಹಾಗೆಯೇ ಇಲ್ಲಿ ವಾಸುದೇವನು ಕೂಡ ಬಹುವಿಧವಾದಂತಹ ತನ್ನ ಏಳಿಗೆಯನ್ನು ತೋರಿಸ್ತಾ ಇದ್ದಾನೆ. ದೇವತೆಗಳೆಲ್ಲರೂ ಕೂಡ ನಿತ್ಯವೂ ಪೂಜಿಸುವುದು ವಾಗ್ದೇವಿಯನ್ನು. ವಾಗ್ದೇವತೆಯರು ಇಬ್ಬರಿದ್ದಾರೆ. ಒಬ್ಬಳು, ಅನೇಕ ಜನ ಇದ್ದಾರೆ. ವಾಕ್ತತ್ವಕ್ಕೆ ಎಷ್ಟು ದೇವತೆಗಳು ಗೊತ್ತಿಲ್ಲ. ಮನಸ್ತತ್ವಕ್ಕೆ ಅಭಿಮಾನಿ ದೇವತೆಗಳು ಬಹಳ ಇದ್ದಾರೆ, ವಾಕ್ತತ್ವಕ್ಕೆ ಅಭಿಮಾನಿ ದೇವತೆಗಳು ಬಹಳ ಇದ್ದಾರೆ. ಆ ವಾಕ್ತತ್ವಾಭಿಮಾನಿ ದೇವತೆಗಳು ಅತ್ಯಂತ ಪ್ರಮುಖರಾದವರು ಇಬ್ಬರು. ಅವರು ಯಾರು ಅಂದ್ರೆ, ಒಬ್ಬಳು ಸರಸ್ವತಿ, ಮತ್ತೊಬ್ಬಳು ಭಾರತಿ ಅಂತ. ಆ ಸರಸ್ವತಿ ಭಾರತಿ ಅವರಿಬ್ಬರಿಗೂ ವಾಕ್ ಅಂತಲೇ ಹೆಸರು. ಶಬ್ದ ಸರಸ್ವತಿ ಎನ್ನೋ ಪದ ಮತ್ತು ಭಾರತಿ ಎನ್ನೋ ಪದ, ಇವೆರಡಕ್ಕೂ ಕೂಡ ವಾಕ್ ಅಂತಲೇ ಅರ್ಥ, ಮಾತು ಅಂತ ಅರ್ಥ. ಹಾಗಾಗಿಯೇ ನಾವು ಈ ಶೃಂಗೇರಿ ಮಠ ಮತ್ತೆ ಕಂಚಿ ಮಠಗಳಲ್ಲಿ ಭಾರತಿ ಸರಸ್ವತಿ ಅನ್ನೋ ಹೆಸರಿಡ್ತಾರೆ. ಯಾರಿಗೆ? ಸ್ವಾಮಿಗಳಿಗೆ. ಹಾಗೆ ಯಾಕೆ ಇಡ್ತಾರೆ ಅಂದ್ರೆ, ಅವರು ಭಾರತಿ ಸರಸ್ವತಿಯನ್ನ ಅಂದ್ರೆ ಅವ್ರು ಮಾತಾಡ್ತಾರೆ ಅಂತ ಅರ್ಥ. ಅಯ್ಯೋ, ನಾವು ಮಾತಾಡಲ್ವಾ, ಎಲ್ರಿಗೂ ಮೀರಿಸಿ ಮಾತಾಡ್ತೀವಲ್ಲ ಅಂದ್ರೆ ನಮ್ಮ ಮಾತೆಲ್ಲ ಹರ್ಕು ಮುರ್ಕು ವಿಷಯ ಇರ್ತದೆ. ಏನೇನಾದ್ರೂ ಆಡ್ಬಿಡ್ತೇವೆ. ಯಾಕೆ ನೀ ಹಾಗೆ ಹೇಳಕ್ ಹೋದೆ ಅವ್ರಿಗೆ ಅಂತ ಹೇಳಿಸ್ಕೊಳ್ಳೋ ಮಾತಾಡ್ತೇವೆ. ಆದ್ರೆ ಇವರ ಇಲ್ಲಿ ಹೇಳುವುದೇನು ಅಂದ್ರೆ, ಅವ್ರ ಮಾತಂದ್ರೆ ಶಾಸ್ತ್ರವಾಕ್ಯ ಅಂತ ಅರ್ಥ. ಶ್ರುತಿವಾಕ್ಯಗಳಿಗೆ ಸರಸ್ವತಿ ಭಾರತಿ ಅಂತ ಅರ್ಥ. ಒಟ್ಟು ವಾಕ್. ಆ ವಾಕ್ತತ್ವಕ್ಕೆ ಅಭಿಮಾನಿ ಅದಕ್ಕೆ ವಾಕ್ತತ್ವಕ್ಕೆ ಮುಖ್ಯಾಭಿಮಾನಿ ದೇವತೆಯರು ಸರಸ್ವತಿ ಮತ್ತು ಭಾರತಿ. ಎಲ್ಲರ ನಾಲಿಗೆಯಲ್ಲಿ, ವಾಗೀಂದ್ರಿಯದಲ್ಲಿ ಪ್ರಮುಖರಾಗಿ ನಿಂತು ನಮಗೆ ಮಾತುಗಳನ್ನು ಉಚ್ಚಾರ ಮಾಡಲಿಕ್ಕೆ ಕೊಡ್ತಾರೆ, ಅವಕಾಶ ಮಾಡಿ ಕೊಡ್ತಾರೆ. ಹಾಗೆ ಅಂದ್ರೆ ನಮ್ಮೊಳಗೆ ಆ ದೇವತೆಗಳು, ವಾಕ್ತತ್ವ ವಾಗೀಂದ್ರಿಯ ದೇವತೆಗಳು ಅನುಗ್ರಹ ಮಾಡಿದರೆ ಮಾತ್ರ ಮಾತು ಬರ್ತದೆ. ಮಾತು ಬಂದ್ಮೇಲೆ ಏನ್ ಮಾಡ್ತೇವೆ ನಾವು? ಕೆಟ್ಟ ಮಾತುಗಳನ್ನ ಏನು ನಿಸ್ಸಂಕೋಚವಾಗಿ ಕೆಟ್ಟ ಮಾತುಗಳು ಆಡ್ಬಿಡ್ತೇವೆ. ಅದು ನಮ್ಮ ರೋಗ. ಜನ್ಮಾಂತರೀಯ ಪಾಪಕರ್ಮ ಇದ್ದ ಕೂಡಲೇ ಒಳ್ಳೆ ಮಾತಾಡ್ಬೇಕು ಅನ್ನಿಸೋದಿಲ್ಲ ಮನಸ್ಸಿಗೆ. ಏನೇನೋ ನಡೀತದೆ ಲೋಕದಲ್ಲಿ, ಬರ್ತದಲ್ಲ ಹೀಗೆ. ಅವ್ರು ಹಾಗಂದ್ರು, ಇವ್ರು ಹೀಗಂದ್ರು, ಹೇಳಿಕೆ ಕೊಟ್ರು ಅಂತ. ಒಟ್ಟಾಗಿ ನಾವು ತಿಳಿಬೇಕು ಅಂದ್ರೆ, ಸರಸ್ವತಿ ಮತ್ತು ಭಾರತಿ ಎನ್ನುವಂತಹ ಎರಡು ವಾಕ್ತತ್ವದ ಪ್ರಮುಖ ದೇವತೆಗಳಿದ್ದಾರೆ.
ಅವರಿಬ್ಬರು ಕೂಡ ಆ ಸರಸ್ವತಿ ಭಾರತೀಯರನ್ನ ಎಲ್ಲ ದೇವತೆಗಳು ನಿತ್ಯ ಪೂಜಿಸ್ತಾರೆ. ಸರ್ವ ದೇವತೆಗಳು ಆಶ್ರಯ ಮಾಡುವುದು ಸರಸ್ವತಿ ಭಾರತೀಯರನ್ನ. ಯಾಕೆ ಅಂದ್ರೆ ಅವರು ಶ್ರುತ್ಯಭಿಮಾನಿಗಳು, ಎಲ್ಲ ಶ್ರುತಿಗಳ ಅಭಿಮಾನಿ, ಮುಖ್ಯ ಅಭಿಮಾನಿ ದೇವತೆಗಳು ಗರುಡ ಶೇಷ ರುದ್ರಾದಿ ಸರ್ವ ದೇವತೆಗಳು ಪೂಜಿಸ್ತಾರೆ. ಅವರ ಆ ಸರಸ್ವತಿ ಭಾರತೀಯರ ಉಪದೇಶವನ್ನ ತೆಗೆದುಕೊಂಡೇ ಅವರು ಹೆಚ್ಚಿನ ಭಗವದ್ ಉಪಾಸನೆಯನ್ನ ಮಾಡುವಂಥವ್ರು. ಹಾಗಾಗಿ ಗರುಡಶೇಷ ರುದ್ರರಿಗೆ ನೇರವಾದ ಗುರುಗಳು ಅಂದ್ರೆ ಭಾರತಿ ಸರಸ್ವತಿಯರು. ಇಂತಹ ದೇವಿ ಆ ಸರಸ್ವತಿ ಅವಳು ಸಾವಕಾಶವಾಗಿ ಹೆಜ್ಜೆ ಹಾಕಿದ್ಲು. ಎಲ್ಲಿ ಹೆಜ್ಜೆ ಹಾಕಿದ್ಲು ಅಂದ್ರೆ ನಾಲಿಗೆ ಮೇಲೆ ಹೆಜ್ಜೆ ಹಾಕಿದ್ಲು. ವಾಸುದೇವ ಅವನು ಮನೆಯೆಲ್ಲ ಹರಿದಾಡ್ತಾನೆ, ಏನೋ ಉಚ್ಚಾರ ಮಾಡ್ಲಿಕ್ಕೆ ನೋಡ್ತಾನೆ. ಎಲ್ಲ ಶಿಶು ಮಕ್ಕಳು ಹಾಗೆ, ವಾಸುದೇವನು ಹಾಗೆ ತೋರ್ತಾ ಇದ್ದಾನೆ ಲೀಲೆ. ಅವನ ನಾಲಿಗೆ ಮೇಲೆ ಈ ಶಾರದೆ ಹೆಜ್ಜೆ ಇಡ್ಲಿಕ್ಕೆ ಶುರು ಮಾಡಿದ್ಲು. ಶುರು ಮಾಡಿ ಅವನ ನಾಲಿಗೆ ಮೇಲೆ ಕುಣಿಲಿಕ್ಕೆ ಶುರು ಮಾಡ್ತಾಳೆ. ಆಗ ಅವ್ಯಕ್ತಯ ಪ್ರಥಮತಃ ಅಂತ ಹೇಳ್ತಾರೆ. ಪ್ರಥಮವಾಗಿ ಅಂದ್ರೆ ಮೊದಲಿಗೆ ವ್ಯಕ್ತವಾಗಿರುವುದಿಲ್ಲ ಅವಳು, ಮಸುಕು ಮಸುಕಾಗಿ ಉಚ್ಚಾರ ಬರುವುದು. ತತ್ತ ತತ್ತ ಆಡಿದ್ರು ಮಾತು. ಏನ್ ಮಾತು ಆಕ ಅಂದ್ರು. ಏನ್ ಹಾಗಂದ್ರೆ ಏನು, ಏನೋ ಹೇಳ್ಬೇಕಿದೆ, ಅದು ಹೇಳುವುದಿಲ್ಲ ಆ ಮಕ್ಕಳು. ಸುಮ್ಮನೆ ಒಂದೊಂದೇ ಅಕ್ಷರವನ್ನು ಹಿಡಿದು ಮತ್ತೆ ಮತ್ತೆ ಅದನ್ನ ತಿರುಗಿಸಿ ಹೇಳ್ತಾರೆ. ಅದರಲ್ಲಿ ಒಂದು ಮಸುಕು ಮಸುಕಾಗಿ ಶಬ್ದೋಚ್ಚಾರ ಆಗ್ತದೆ. ಅಂದ್ರೆ ಅವ್ಯಕ್ತಯ ಪ್ರಥಮತಃ, ಮೊದಲಿಗೆ ಅವ್ಯಕ್ತವಾಗಿ ಅಸ್ಪಷ್ಟವಾಗಿ ವರ್ಣಗಳ ಉಚ್ಚಾರ ಬರ್ತದೆ. ಹಾಗೆ ಮಾಡ್ತಾರೆ. ಅದನ್ನ ವಾಸುದೇವನು ಕೂಡ ಹಾಗೆ ಮಾಡ್ತಾನೆ. ವದನೇಸ್ಯ ವಾಣ್ಯ ಅಂತ ಹೇಳ್ತಾರೆ. ಆ ವದನದಲ್ಲಿ ಅಂದ್ರೆ ಆ ವಾಸುದೇವನ ನಾಲಿಗೆಯ ಮೇಲೆ ಸ್ಪಷ್ಟವಾಗಿ ಬರಲಿಲ್ಲ ಸರಸ್ವತಿ. ಸರಸ್ವತಿ ಅಂದ್ರೆ ಮಾತು, ಅಂದ್ರೆ ವಾಗ್ದೇವಿ, ಎರಡರ್ಥವೂ ಬಂತು. ಆ ಶಾರದೆ ಆ ಮಾತು ಅವ್ಯಕ್ತವಾಗಿ ಬರ್ತಾ ಇದೆ, ಮಸ್ಕು ಮಸ್ಕಾಗಿ ಬರ್ತಿದೆ ಆ ವಾಣಿ. ಆ ನಂತರದಲ್ಲಿ ಅವಳು ಶಾಲೀನಯೇವ ಭುವನಾರ್ಚಿತಯ ವಿಜಹರೆ, ಅವಳು ಒಂದು ರೀತಿ ಏನೋ ನಾಚಿಕೆ ಪಡ್ತಾಳ ಅನ್ನಿಸ್ತದೆ. ಲಜ್ಜೆ ಇರುವಾಗ, ಸಂಕೋಚ ಇರುವಾಗ ಮಾತಾಡ್ಲಿಕ್ಕೆ ಹೊರಟರು ಕೂಡ ಮಾತು ಹೊರಡೋದಿಲ್ಲ. ಯಾಕೆ, ಇವರೊಟ್ಟಿಗೆ ನಾವು ಹೇಗೆ ಮಾತು ನಾಲಿಗೆ ತೆಗೆದು ಏನ್ ಮಾತಾಡೋದು ಅಂತ ಸ್ವಲ್ಪ ಮಾತನ್ನ ಒಂದು ಶಬ್ದವನ್ನು, ಒಂದು ಅಕ್ಷರವನ್ನು ಉಚ್ಚಾರ ಮಾಡಿ ಮತ್ತೆ ಹಿಂದೆ ತೆಕ್ಕೊಳ್ತೇವೆ. ಮತ್ತೆ ಆ ಅಕ್ಷರ ಬರ್ತದೆ. ಯಾಕೆಂದ್ರೆ ಒಂದು ಸಂಕೋಚ ಇದೆ ಅಂತ ಅರ್ಥ, ಒಂದು ರೀತಿ ಲಜ್ಜೆ ಇದೆ ಅಂತ. ಆ ರೀತಿ ಆ ಶಾರದೆ ನಾಲಿಗೆಯ ಮೇಲೆ ಇದ್ದುಕೊಂಡು ಹಾಗೆ ಮಾಡಿದ್ಲಂತೆ. ಸಂಕೋಚ ಉಳ್ಳ ಲಜ್ಜಾಪೂರಿತಳಾದಂತಹ ಸ್ತ್ರೀ ಹೇಗೆ ಇರ್ತಾಳೆ ಆ ರೀತಿ. ಆ ನಂತರದಲ್ಲಿ ಚೆನ್ನಾಗಿ ಅವಳು ಆ ಭುವನಾರ್ಚಿತಯ, ಇಡೀ ಬ್ರಹ್ಮಾಂಡವೇ ಪೂಜಿಸುವಂತಹ ವಾಗ್ದೇವತೆ ಅವಳು. ಆ ನಂತರದಲ್ಲಿ ಅವಳು ಚೆನ್ನಾಗಿ ಅಲ್ಲಿ ವಿಹಾರ ಮಾಡಿದ್ಲು, ವಾಸುದೇವನ ನಾಲಿಗೆಯ ಮೇಲೆ ವಿಹಾರ ಮಾಡಿದ್ಲು. ಮತ್ತೆ ಅವನ ನಾಲಿಗೆಯ ಒಂದು ರಂಗ, ಆ ನಾಲಿಗೆ ಎನ್ನುವಂತಹ ವೇದಿಕೆಯ ಮೇಲೆ ಶಾರದೆ ಕುಣಿಯಲಿಕ್ಕೆ ಶುರು ಮಾಡಿದ್ಲು, ವಿಹಾರ ಮಾಡಲಿಕ್ಕೆ ಶುರು ಮಾಡಿದ್ಲು. ವಿಜಹರೆ, ಅವಳು ಭುವನಾರ್ಚಿತ ಅಂದ್ರೆ ಇಡೀ ಬ್ರಹ್ಮಾಂಡವೇ ಅವಳನ್ನು ಪೂಜಿಸ್ತದೆ, ಅಂತಹ ಮೇಲ್ಮಟ್ಟದ ದೇವತೆ ಅಂತ. ಅಂದ್ರೆ ರುಜುದೇವತಾ ಸ್ತ್ರೀ ಪುರುಷರು ದೇವತಾ ಗಣದಲ್ಲೆಲ್ಲ ಅತ್ಯುಚ್ಚ ಮಟ್ಟದಲ್ಲಿರುವವರು ರುಜುದೇವತಾ ವರ್ಗದವರು 200 ಮಂದಿ ಇರ್ತಾರೆ. ಪುರುಷರು 100, ಅವರ ಪತ್ನಿಯರು 100. ಎಲ್ಲರೂ ಕೂಡ ಹೀಗೆ ಈ ಒಂದು ಅನೇಕ ತತ್ವಾಭಿಮಾನಿ, ಅನೇಕ ತತ್ವಗಳಿಗೆ ಅಭಿಮಾನಿಗಳಾಗಿರ್ತಾರೆ. ಇಡೀ ಬ್ರಹ್ಮಾಂಡ ಅವರ ಕೈಲಿರುವಂಥದ್ದು. ಅಂತಹ ಈ ಯಾವ ವಾಗ್ದೇವತೆ ಆ ಯಾವ ವಾಸುದೇವನ ನಾಲಿಗೆಯನ್ನೇ ರಂಗವನ್ನಾಗಿ ಮಾಡಿಕೊಂಡು ಮೊದಲಿಗೆ ಸ್ವಲ್ಪ ಸಂಕೋಚದಲ್ಲಿ ಸ್ಪಷ್ಟ ಕಾಣಿಸದೆ ಆ ನಂತರದಲ್ಲಿ ಚೆನ್ನಾಗಿಯೇ ಅವಳು ವಿಹರಿಸಿದ್ಲು. ಅಂದ್ರೆ ವಾಸುದೇವ ಚೆನ್ನಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ ಅಂತಷ್ಟು ಅಭಿಪ್ರಾಯ. ಹೀಗೆ ಇಷ್ಟಂತ ತಿಳಿಸ್ತಾರೆ. ಪ್ರಾಗ್ರಿಂಖಣಂ ಸ್ವಯಮಥ ಸ್ಥಿತಿಮೇಷ ಚಕ್ರೆ ಪಶ್ಚಾದ್ಗತಿಂ ಪರಿಚಯೇನ ಕಿಲ ಕ್ರಮೇಣ ವಿಶ್ವಸ್ಯ ಚೇಷ್ಟಿತಮಹೋ ಯದನುಗ್ರಹೇಣ ಸರ್ವಂ ತದಸ್ಯ ಪವನಸ್ಯ ವಿಡಂಬನಂ ಹಿ. ಇದು ನಾಲಿಗೆ ವಿಷಯ, ಮಾತಿನ ಬಗ್ಗೆ ಹೇಳಿದೆ. ಮಕ್ಕಳನ್ನ ನಾವು ಹೇಗೆ ವಿಚಾರಿಸ್ತೇವೆ, ಏನು ಮಗು
ಏನ್ ಮಾಡ್ತದೆ ಈಗ? ಆಟ ಆಡ್ತದೆಯಾ? ಬೋರ್ಲು ಬೀಳ್ತದೆಯಾ? ಹೌದೌದು. ಸ್ವಲ್ಪ ಮುನ್ಸರಿತಿದೆಯಾ? ಹೌದು. ಹೊಟ್ಟೆ ಎದೆ ಎಲ್ಲ ಒತ್ತಿಕೊಂಡು ಸ್ವಲ್ಪ ಸ್ವಲ್ಪ ಮುಂದೆ ಹೋಗ್ಲಿಕ್ಕೆ ಸರಿಲಿಕ್ಕೆ ಯತ್ನ ಮಾಡ್ತದೆ, ನೋಡ್ತೇವೆ ಅದು. ನಂತರದಲ್ಲಿ ಹೊಟ್ಟೆ ಎತ್ತಿ ಬಿಡ್ತದೆ. ಮಗು ಹೊಟ್ಟೆ ಎದೆಯನ್ನ ನೆಲಕ್ಕೆ ಒತ್ತಿದ್ದು ಮೇಲೆ ತೆಗೆದುಕೊಂಡಿತ್ತು. ಮೊಣಕಾಲನ್ನು ಉಪಯೋಗಿಸಿ ಮೊಣಕಾಲು ಮೊಣಕೈ ಅಥವಾ ಅಂಗೈಯನ್ನ ಊರಿಕೊಂಡು ಮುಂದೆ ಸರಿತದೆ ಮಕ್ಕಳು. ಅದು ಭಾರಿ ಚಂದ ಕಾಣ್ತದೆ. ಮಕ್ಕಳು ಮನೆಯೆಲ್ಲ ಅಂಬೆ ಹರಿದು ಚೆನ್ನಾಗಿ ಓಡಾಡ್ತಾರೆ. ಬಹಳ ಮುದ್ದಾಗಿ ಕಾಣ್ತದೆ ಅದು. ಮನೆಯಲ್ಲಿ 4-6 ಮಕ್ಕಳಿರ್ಬೇಕು. ಒಂದು ಮನೆಯಲ್ಲಿ 4 ಮಕ್ಕಳಿರ್ಬೇಕು. ಅಂಗಳದ ತುಂಬಾ ಹರಿದಾಡ್ಬೇಕ ಮಕ್ಕಳು. ಅದು ನಿಜವಾಗಿ ಯಾವ ಹಬ್ಬಕ್ಕೂ ಕಡಿಮೆ ಇಲ್ಲ. ಅಷ್ಟು ಚಂದ ಕಾಣ್ತದೆ ಅದು ಮಕ್ಕಳ ಆ ಆಟ ಓಟ ಎಲ್ಲ ಅಷ್ಟು ಚಂದ ಕಾಣ್ತದೆ. ಹಳೆಯ ಕಾಲದ ಗೃಹಿಣಿಯರಿಗೆ ಆ ಸೌಭಾಗ್ಯ ಇತ್ತು. ಕ್ರಮೇಣ ಎಲ್ಲ ಕಡಿಮೆ ಆಗುವುದೇ ಅಷ್ಟೆ. ಹೀಗೆ ಪ್ರಾಗ್ರಿಂಖಣಂ ಅಂತ ಹೇಳ್ತಾರೆ. ಇದು ಅಂಬೆ ಹರಿಯುವುದು. ಆ ವಾಸುದೇವ ಮೊದಲಿಗೆ ಅಂಬೆ ಹರಿದ. ನಂತರದಲ್ಲಿ ಸಾವಕಾಶ ಸ್ವಯಮಥ ಸ್ಥಿತಿಮೇಷ ಚಕ್ರೆ. ಸ್ಥಿತಿ ಅಂದ್ರೆ ನಿಲ್ಲುವುದು ಅಂತ ಅರ್ಥ. ಸ್ಥಿತಿ ಅಂದ್ರೆ ನಿಲ್ಲುವುದು. ಆಮೇಲೆ ಏಷಃ ಇವನು, ಈ ವಾಸುದೇವ ನಿಂತ. ಪಶ್ಚಾದ್ಗತಿಂ, ನಿಂತ ಮೇಲೆ ಹೆಜ್ಜೆ ಇಡಬೇಕು. ಅದನ್ನು ಕೂಡ ಪ್ರಾರಂಭ ಮಾಡಿದ. ಸಣ್ಣ ಸಣ್ಣ ಹೆಜ್ಜೆ ಹಾಕಿ ನಡೆದ. ಪರಿಚಯೇನ ಕಿಲ ಕ್ರಮೇಣವಾಗಿ ಹೆಜ್ಜೆ ಹಾಕುವಂಥದ್ದು ಪರಿಚಯ ಆಗಿ ಹೋಯಿತು. ಹೆಜ್ಜೆ ಹಾಕ್ಲಿಕ್ಕೆ ಶುರು ಮಾಡಿದ. ನಿಂತದ್ದಾಯಿತು. ನಿಂತ ಮೇಲೆ ಸಾವಕಾಶ ಹೆಜ್ಜೆ ಹಾಕ್ತಾನೆ. ಮೆಲ್ಲಗೆ ಹೆಜ್ಜೆ ಹಾಕ್ತಾನೆ. ಬಹಳ ವೇಗ ಇಲ್ಲ, ಸಾವಕಾಶ ಹೆಜ್ಜೆ ಹಾಕ್ತಾನೆ. ಅಂದ್ರೆ ಅವನ ನಡಿಗೆ, ಅವನ ಚಲನೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವನ ಚಲನೆ, ನಡಿಗೆಯ ಚಲನೆ ಸಾವಕಾಶ ಪ್ರಾರಂಭ ಆಯಿತು. ಆದರೆ ಇಲ್ಲೊಂದು ಆಶ್ಚರ್ಯ ಕಾದಿದೆ. ಏನು ಗೊತ್ತಾ? ಇವನ ಹೆಸರೇನು? ಮೂಲ ಹೆಸರು ವಾಸುದೇವ ಅಂತ ಈಗ ಕರಿತೇವೆ. ಆದ್ರೆ ಇವನ ಮೂಲದಲ್ಲಿ ಪ್ರಾಣಾಮ, ಮುಖ್ಯ ಪ್ರಾಣ, ಪ್ರಮುಖ ಪ್ರಾಣ. ಏನು ಪ್ರಮುಖ ಪ್ರಾಣ ಅಂದ್ರೆ? ಪ್ರಾಣ ಶಬ್ದದ ಅರ್ಥ ಏನು? ಚೇಷ್ಟ ಅಂತ ಅರ್ಥ. ಚೇಷ್ಟಾಪ್ರದ, ಕ್ರಿಯಾಪ್ರವರ್ತಕ ಅಂತ ಅರ್ಥ. ಅನಚೇಷ್ಟಾಯಾಮ್ ಅಂತ ಧಾತು. ಅನಚೇಷ್ಟಾಯಾಮ್ ಅಂದ್ರೆ ಅಂದ್ರೆ ಲೋಕದಲ್ಲಿ ಕ್ರಿಯಾ ಪ್ರವೃತ್ತಿ ಮಾಡುವುದು. ನಾನಾ ರೀತಿಯ ಕ್ರಿಯೆಗಳು ಉಂಟು ಲೋಕದಲ್ಲಿ. ಎಷ್ಟು ರೀತಿಯ ಕ್ರಿಯೆಗಳು ಉಂಟೋ ಎಲ್ಲವನ್ನು ಮಾಡುವವ ಯಾರೋ ಅವನಿಗೆ ಅನ ಅಂತ ಹೆಸರು. ಅನ ಅನ್ನೋದು ಪ್ರಾಣ ಅಂತ ಆಗ್ತದೆ. ಅಂದ್ರೆ ಅತಿಶಯ ಅಂತ. ಅತಿಶಯವಾಗಿ ಅನ, ಕ್ರಿಯಾ ಪ್ರವೃತ್ತಿ ಮಾಡುವವನು ಯಾರೋ, ಕ್ರಿಯೆಯನ್ನು ತಾನು ಮಾಡಿಸುವವನಿಗೆ ಪ್ರಾಣ ಅಂತ ಕರೀತಾರೆ. ಆ ಪ್ರಾಣಗಳೇ ನಮ್ಮಲ್ಲಿ ಉಂಟು. ಪ್ರಾಣದೇವತೆಗಳು 10 ಮಂದಿ ಇದ್ದಾರೆ. ಆ 10 ಮಂದಿ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ನಾವು ಬದುಕಿದ್ದೇವೆ. ನಿದ್ರೆ ಮಾಡುವಾಗ ಉಸಿರಾಡುವುದಿಲ್ಲ ಅಂತಿಲ್ಲ, ಉಸಿರಾಟ ಮಾಡ್ತೇವೆ. ರಕ್ತ ಪರಿಚಲನೆ ಇದೆ. ಉಂಡ ಆಹಾರ ಜೀರ್ಣ ಆಗ್ತದೆ. ಕೆಲವು ದೇಹಕ್ಕೆ ಪುಷ್ಟಿ ಕೊಡುವ ಅಂಶಗಳೆಲ್ಲ, ಪೋಷಕಾಂಶಗಳೆಲ್ಲ ದೇಹ ಹೀರಿಕೊಳ್ತಾ ಇರ್ತದೆ. ತ್ಯಾಜ್ಯವಾದ ವಸ್ತುಗಳು ಸಂಗ್ರಹ ಆಗ್ತಾ ಇರ್ತದೆ. ಮತ್ತೆ ದೇಹದಲ್ಲಿ ಬೆಳವಣಿಗೆ ಆಗುವಂತಹದ್ದೆಲ್ಲ ಬೆಳವಣಿಗೆ ಆಗ್ತದೆ. ಇಳಿಕೆ ಆಗುವುದೆಲ್ಲ ಇಳಿಕೆ ಆಗ್ತದೆ. ಅಂದ್ರೆ ಉಗುರು ಬೆಳೀತದೆ, ಕೂದಲು ಬೆಳೀತದೆ, ಕೆಲವು ಕೂದಲುಗಳು ಮೂಲ ಬಿಟ್ಟು ಉದುರ್ತದೆ. ಎಷ್ಟು ಕ್ರಿಯೆಗಳು ನಡಿಬೇಕು ಈ ದೇಹದಲ್ಲಿ. ಎಲ್ಲವನ್ನೂ ಮಾಡುವವನು ಯಾರು ಅಂದ್ರೆ ಅನ. ಈ 10 ಮಂದಿ ಪ್ರಾಣರು ದೇಹದಲ್ಲಿ ಇದ್ದುಕೊಂಡು ನಾನಾ ರೀತಿಯ ಕ್ರಿಯೆಗಳನ್ನು, ಈ ಒಂದು ಪುಟ್ಟ ದೇಹವಪ್ಪ, ಇದರಲ್ಲಿ ಈ ಮನುಷ್ಯ ದೇಹ ಮತ್ತೆ ಬೇರೆ ಪ್ರಾಣಿಗಳು, ಈ ಭೂಲೋಕದಲ್ಲಿರುವಂತಹ ಸಮಸ್ತ ಜೀವಿಗಳಲ್ಲೂ ಇಷ್ಟು ಕ್ರಿಯೆಗಳು ನಡೀತಾ ಉಂಟು. ನಮ್ಮ ಎಚ್ಚರಿಕೆಗೆ, ಅರಿವಿಗೆ ಬಾರದೆ ನಡೀತಾ ಉಂಟು. ಇನ್ನು ಅರಿವಿಗೆ ಬಂದಂತೆ ಅದು ಉಂಟು. ಇಷ್ಟರ ಮಧ್ಯೆ ನಮ್ಗೊಂದು ಸ್ವಲ್ಪ ಅನ್ನಿಸ್ತದೆ, ನಾನ್ ಮಹನೀಯ ಅಲ್ವಾ ಅನ್ನಿಸ್ತದೆ. ನೋಡಿ ಎಷ್ಟು ಅಹಂಕಾರ. ಕೆಲಸ ಮಾಡುವವರು ಒಳಗೆ ಯಾರೋ, ಸೊಕ್ಕು ಮಾತ್ರ ನಾನು ಎಲ್ಲವನ್ನು ನಾನೇ ಮಾಡಿದ್ದು ಅನ್ನೋ ಭಾವನೆ ನಮ್ಗೆ. ಅಂದ್ರೆ ಎಷ್ಟು ಅಜ್ಞಾನದಲ್ಲಿ ನಾವಿದ್ದೇವೆ ಅಂತ ಪದೇ ಪದೇ ಅನುಸಂಧಾನಕ್ಕೆ ಇಟ್ಕೊಳ್ಬೇಕು. ನಾವೆಷ್ಟು ಅರಿವುಗೆಟ್ಟವರು ಅನ್ನೋ ಪರಿಜ್ಞಾನ ನಮಗಿರ್ಬೇಕು. ಆ ಅರಿವುಗೆಟ್ಟತನ ನಮ್ಮಲ್ಲಿ ಗಟ್ಟಿ ಗಾಢವಾಗಿ ಕೂತ್ಕೊಂಡಿದೆ. ಒಳಗೆ ಮಾತ್ರ ಸಮಸ್ತ ಈ ದೇವತೆಗಳ ವ್ಯಾಪಾರ ನಡೀತಾ ಇರ್ತದೆ. ಹಾಗಾಗಿ ಪ್ರಾಣ ಅಂತ ಈ 10 ಪ್ರಾಣಗಳನ್ನ ಚಾಲನೆ ಮಾಡುವಂತೆ, ಅವರ ಕ್ರಿಯಾಚಾಲನೆ ಮಾಡುವಂತಹ ಚೋದಕ ಶಕ್ತಿ ಯಾರು ಅಂದ್ರೆ ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣ ಅವನು ಇಡೀ ಬ್ರಹ್ಮಾಂಡದ ಸರ್ವರನ್ನು ಕೂಡ, ಸರ್ವ ಜೀವಾತ್ಮರ ಕ್ರಿಯಾಚೋದನೆ ಮಾಡುವ. ಹಾಗಾಗಿ ಆ ಮುಖ್ಯ ಪ್ರಾಣ ಎಷ್ಟು ಮೇಲಿದ್ದಾನೆ ಅವನು.
ವಿಶ್ವಸ್ಯ ಚೇಷ್ಟಿತಮಃ. ಇಡೀ ಬ್ರಹ್ಮಾಂಡ ಕ್ರಿಯಾ ಪ್ರವೃತ್ತಿಯಲ್ಲಿದೆ, ಕ್ರಿಯಾವತ್ತಾಗಿದೆ. ಅಂದ್ರೆ ಅದಕ್ಕೆ ಕಾರಣ ಯಾರಿಂದ? ಯದನುಗ್ರಹೇಣ, ಯಾರ ಅನುಗ್ರಹದಿಂದ ಇಡೀ ಬ್ರಹ್ಮಾಂಡ ಕ್ರಿಯಾವತ್ತಾಗಿ ಉಂಟೋ, ಕ್ರಿಯಾಪೂರ್ಣವಾಗಿ ಉಂಟೋ, ಇಂತಹ ಪವನ, ಅಂತಹ ಮುಖ್ಯ ಪ್ರಾಣ ಈಗ ನಮಗೊಂದು ನಾಟಕ ತೋರಿಸ್ತಾ ಇದ್ದಾನೆ. ಈ ಎಲ್ಲವುದು ಮಾತು ತೊದಲಿ ತೊದಲಿ ತತ ಅಂತ ಏನೇನೋ ಹೇಳುವುದು, ಅವೆಲ್ಲವೂ ಕೂಡ ಇವನ ವಿಡಂಬನೆ. ಮಾತಾಡುವುದಿಲ್ವಾ? ಬಾಯಿ ತೆರೆದ್ರೆ ಅವನ ಮಾತಿಗೆ ಯಾರೂ ಎದುರು ನಿಲ್ಲಲಾರರು. ಅಂತಹ ವಾಕ್ಶಕ್ತಿ, ನಡಿಗೆಯ ಸಾಮರ್ಥ್ಯ, ಬೀಸುವ ಗಾಳಿಗೆಲ್ಲ ಒಡೆಯವ. ಹಾಗಾದ್ರೆ ಅವನ ವೇಗ ಎಂಥದ್ದು, ಅವನ ಬುದ್ಧಿಶಕ್ತಿ, ಸರ್ವ ಜನರ ಬುದ್ಧಿ ಪ್ರೇರಣೆ ಮಾಡುವಂಥವನು. ಹೀಗೆಲ್ಲ ಸರ್ವಂ ಈ ಎಲ್ಲವೂ ಕೂಡ ಇಂಥ ಸಾಮರ್ಥ್ಯವುಳ್ಳಂತಹ ಮುಖ್ಯ ಪ್ರಾಣನಿಗೆ ಇದೊಂದು ನಟನೆ ಅಂತ ಹೇಳ್ತಾರೆ. ವಿಡಂಬನ. ಈ ವಿಡಂಬನ ಅಂದ್ರೆ ನಟನೆ. ಇದೆಲ್ಲ ಮುಖ್ಯ ಪ್ರಾಣನ ನಟನೆ. ಯಾಕೆ? ಮನುಷ್ಯರ ಮಧ್ಯೆ, ಮನುಷ್ಯ ಲೋಕದಲ್ಲಿ, ಮನುಷ್ಯರ ನಡುವೆ ಮನುಷ್ಯನಂತೆ ಇವ ಎಲ್ಲ ಚರ್ಯಗಳನ್ನ ತೋರಿಸ್ತಾನೆ. ಇದು ವಾಸುದೇವ ಏನೇನು ಅವನ ಅಂಬೆ ಹರಿಯುವುದೋ, ನಿಲ್ಲುವುದೋ, ನಡೆಯುವುದೋ, ಸಾವಕಾಶ ಹೆಜ್ಜೆ ಹಾಕಿ ಮುಂದೆ ನಡೆದಾಡುವುದೋ, ಇವೆಲ್ಲವೂ ಕೂಡ ಅಷ್ಟು ಕೂಡ ಆ ಮುಖ್ಯ ಪ್ರಾಣನ ಒಂದು ನಟನೆ ಅಂತ ಹೇಳ್ತಾರೆ. ಅಭಿನಯ ಮಾಡ್ತಾನೆ ಅಷ್ಟೇ. ಆದರೆ ಸರ್ವಕ್ರಿಯಾ ಪ್ರವೃತ್ತಿ, ಇಡೀ ಬ್ರಹ್ಮಾಂಡವೇ ಅವನ ಕೈಯಲ್ಲಿ ಉಂಟು ಅಂತ ಇಂತಹ ಅಂಶವನ್ನ, ಅಂದ್ರೆ ನಾವೇನ್ ಮಾಡ್ತೇವೆ, ನಮಗ್ ಕಥೆಯನ್ನು, ಕಥಾಪ್ರಿಯರು ನಾವು, ಕಥೆ ಓದ್ತಾ ಇರುವ ಕಥೆಯಲ್ಲಿ ನಮಗ್ ಭಾರಿ ಆಸಕ್ತಿ. ಆದ್ರೆ ಅಲ್ಲಿರುವ ತತ್ವಭಾವ ನಮಗ್ ಅರಿವಾಗುವುದೇ ಇಲ್ಲ. ಆದ್ರೆ ನಮಗ್ ತತ್ವಜ್ಞಾನ ಉಂಟಾಗ್ಬೇಕು. ಇಲ್ಲಿ ಬರುವುದು ಮುಖ್ಯ ಪ್ರಾಣ ತತ್ವ. ಹಾಗಾಗಿ ನಮ್ಮ ನಾರಾಯಣ ಪಂಡಿತಾಚಾರ್ಯರು ಎಚ್ಚರಿಕೆ ಕೊಟ್ಟು, ಇದು ಮಹಾಕಾವ್ಯ, ಈ ಮಹಾಕಾವ್ಯದಲ್ಲಿ ವರ್ಣನೆಯೇ ಪ್ರಧಾನ. ಎಷ್ಟು ವರ್ಣನೆ ಇದ್ರೂ ಕೂಡ ತತ್ವಜ್ಞಾನ ಉಂಟಾಗಬೇಕು. ಕೇವಲ ಕಾವ್ಯಮಯವಾಗಿ ಕೇಳುವವರಿಗೆ ಸೊಗಸಾಗಿ ಇರುವಂತಹ ಪದ ಜೋಡಣೆ ಮಾತ್ರ ಅಲ್ಲ, ರಮಣೀಯಾರ್ಥಕ ಶಬ್ದ ಕಾವ್ಯಂ ಅಂತ ಹೇಳಿಬಿಡ್ತಾರೆ. ಕೇವಲ ಮನಸ್ಸಿಗೆ ಮನೋರಂಜನೆಯನ್ನು ಕೊಡುವುದು ಮಾತ್ರ ಅಲ್ಲ, ಅದರಲ್ಲಿ ತತ್ವಬೋಧೆ ಉಂಟಾಗಬೇಕು. ಅದಕ್ಕಾಗಿ ರಚಿಸಿದಂಥದ್ದು ಈ ಮಹಾಕಾವ್ಯ. ಅದನ್ನಿಲ್ಲಿ ಸಾರ್ಥಕಪಡಿಸಿ ತೋರಿಸ್ತಾರೆ. ಪುಚ್ಛಾಂತಮಚ್ಛಮವಲಂಬ್ಯ ಕದಾಚಿದೇಶಃ ಪ್ರಾತರೋ ರಜಾದ್ವ್ರಜತ ಏವ ನಿಜರ್ಷಭಸ್ಯ ಪ್ರಾಯಾತ್ ಪ್ರಿಯಸ್ಯ ಸಹಸಾ ಸ್ವಜನೈರದೃಷ್ಟಃ ನಾನಾವನೇಷು ಚರತಸ್ತೃಣಾನಿ. ವಾಸುದೇವ ನಡಿಲಿಕ್ಕೆ ಬಂದೋಯ್ತು. ಚಂದ ನಡೀತಾನವ, ಪುಟ್ಟ ಹುಡುಗ. ಮನೆ ತುಂಬಾ, ಅಂಗಳದ ತುಂಬಾ ಓಡಾಡ್ತಾನೆ, ಮನೆ ಒಳಗೆ ಓಡಾಡ್ತಾನೆ. ಈಗ ಕಟ್ಟಡ ಎಲ್ಲ ಮಾಡಿರುವಂತಹ ಹಾಲ್ ಉಂಟು, ಅಲ್ಲಿ ಪಡುಮನೆ ಅಂತ ಮೆಟ್ಲಿ ಇಳಿತೇವೆ. ಮೆಟ್ಲಿ ಇಳಿದ್ರೆ ದೊಡ್ಡ ಹಾಲ್ ಸಿಗ್ತದೆ. ಎಚ್ಚರಿಕೆಯಿಂದ ಇಳಿಬೇಕು, ಯಾಕೆಂದ್ರೆ ದೀಪ ಹೆಚ್ಚಾಕುವುದಿಲ್ಲ, ಸ್ವಲ್ಪ ಕಪ್ಪು ಇರ್ತದೆ. ದೊಡ್ಡ ಹಾಲ್ ಉಂಟು, ಅಲ್ಲೆಲ್ಲ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ. ಒಂದೊಂದು ವಿಶೇಷ ಕಾರ್ಯಕ್ರಮ ಎಲ್ಲ ಚಂದ ನಡೀತದೆ. ಅದರ ಆಚೆ ದಾಟಿ ಹೋದ್ರೆ ದೇವರ ಮನೆ ಸಿಗ್ತದೆ. ಸುತ್ತ ಚೌಕ ಉಂಟು, ಅಲ್ಲಿ ಪ್ರದಕ್ಷಿಣೆ ಮಾಡ್ಲಿಕ್ಕೆ ಚೌಕ ಎಲ್ಲ ಉಂಟು. ಹಳೆ ಮಾದರಿಯ ಆ ದೇವರ ಮನೆ, ಹಳೆ ಮಾದರಿಯ ಮನೆ ಅದು. ಇದು ವಾಸುದೇವನ ಮನೆ. ಮತ್ತೆ ಅದರ ಆಚೆ ದೊಡ್ಡ ಅಂಗಳ ಎಲ್ಲವೂ ಉಂಟು. ಅಲ್ಲೆಲ್ಲ ವಾಸುದೇವ ಅಡ್ಡಾಡ್ತಾ ಇದ್ದ, ಚೆನ್ನಾಗಿ ನಡೆದಾಡ್ತಾ ಇದ್ದ. ಎಲ್ಲರಿಗೂ ಖುಷಿ ಇತ್ತು. ಅಲ್ಲಿ ವಾಸುದೇವನ ನಡೆದಾಟ ನೋಡಿ ಖುಷಿ ಪಡ್ತಿದ್ರು. ಜನ ಬಂದು ಮಾತಾಡಿಸುವುದು ಎಲ್ಲ ಇತ್ತು. ಇವ ಎಂತ ಮಾಡಿದ, ಎಲ್ಲಿಯೋ ಹೋಗ್ಬೇಕು ಅನ್ನಿಸ್ತು. ಇವ ಏನ್ ಮಾಡಿದ, ಪುಚ್ಛಾಂತ ಮಚ್ಚಮ ಅವಲಂಬ್ಯ ಕದಾಚಿದೇಶ. ಮನೆಯಲ್ಲಿ ದನ ಉಂಟು, ಕರುಗಳು ಉಂಟು, ಆಕಳು, ಇದು ಎತ್ತು ಉಂಟು. ದನ, ಎತ್ತು, ಕರುಗಳು ಎಲ್ಲವೂ ಉಂಟು. ಈ ದನ ಮತ್ತು ಎತ್ತುಗಳನ್ನ ಮೇಯ್ಲಿಕ್ಕೆ ಕಳುಹಿಸ್ತಾರೆ. ಸ್ವಚ್ಛವಾದಂತಹ ತಾಜಾ ಹುಲ್ಲನ್ನ ಮೇಯ್ದುಕೊಂಡು ದನಗಳು ಮತ್ತು ಎತ್ತುಗಳು ಮನೆಗೆ ಬರ್ತವೆ. ಹಾಗಾಗಿ ಎಲ್ಲರ ಮನೆಯಲ್ಲೂ ಹಾಗೆ, ಇಂದಿಗೂ ಹಾಗೆ. ಮೇಯ್ಲಿಕ್ಕಾಗಿ ಗೋಮಾಳಕ್ಕೆ ಕೊಟ್ಟಿಗೆಯಿಂದ ಹೊರಗೆ ಕಳಿಸ್ತಾರೆ. ಕಾಲಾಡಿಸಿಕೊಂಡು ಬರುದು, ಕಟ್ಟಿ ಹಾಕಿ ಸಾಕುವುದಿಲ್ಲ. ಕೆಲವು ಆಕಳುಗಳನ್ನು ಕಟ್ಟಿ ಹಾಕಿ ಸಾಕ್ತಾರೆ, ಹೆಚ್ಚಾಗಿ ಹೊರಗೆ ಬಿಡ್ತಾರೆ. ಹಾಗೆ ಇದನ್ನ ಆಕಳು ಮತ್ತು ಎತ್ತುಗಳನ್ನ ಹೊರಗೆ ಬಿಟ್ಟು, ಈ ಹುಡುಗ ಆ ಕೊಟ್ಟಿಗೆಯಲ್ಲೆಲ್ಲ ತಿರುಗಾಡುವ ಹುಡುಗ, ಹಟ್ಟಿಯಲ್ಲಿ ತಿರುಗಾಡುವ ಹುಡುಗ ಯಾವಾಗ ಆ ದನ ಕಂಡಿತೋ, ದನ ಮತ್ತು ಎತ್ತು ಎಲ್ಲ ಕಂಡಿತು. ಒಂದು ಎತ್ತನ್ನು ನೋಡಿದ, ಉದ್ದವಾದ ಬಾಲ ಇತ್ತು,
ಖುಷಿ ಆಯ್ತು. ಬಾಲ ಹಿಡ್ದ ಆಟ ಆಡಿಸ್ತಿದ್ದ. ಎಲ್ಲರೂ ಹಾಗೆ ಕಾಣಿಸ್ತಿದ್ರು. ಯಾರೂ ಇವನನ್ನ ಅದೃಷ್ಟ ಅಂತ ಹೇಳ್ತಾರೆ, ಯಾರೂ ಕೂಡ ನೋಡ್ಲಿಲ್ಲ. ಅದಕ್ಕೆ ಪ್ರಾತರ್ವರಜಾತ್ ವ್ರಜತ ಏವ ನಿಜರ್ಷಭಸ್ಯ. ಬೆಳಗಿನ ವೇಳೆ ಆಕಳನ್ನೆಲ್ಲ, ಆ ದನ ಎತ್ತುಗಳನ್ನು ಹೊರಗೆ ಬಿಟ್ಟಿದ್ದಾರೆ ಹಟ್ಟಿಯಿಂದ. ಆಗ ಇವ ಏನ್ ಮಾಡಿದ, ಒಂದು ಆ ಬಾಲದ ಕೊನೆ ಹಿಡಿದು ಬಿಟ್ಟ. ಒಂದು ಆ ಎತ್ತು ಹೋಗುವಾಗ ಆ ಎತ್ತಿನ ಬಾಲದ ಕೊನೆ ಹಿಡಿದು ಬಿಟ್ಟ. ಅದು ಸ್ವಚ್ಛವಾಗಿತ್ತು ಅಂತಾರೆ. ಪುಚ್ಛಾಂತಂ ಅಚ್ಛಂ ಅಂತಾರೆ. ಅಚ್ಛ ಅಂದ್ರೆ ಸ್ವಚ್ಛವಾಗಿರುವುದು ಅಥವಾ ಬಿಳಿದು ಅಂತ ಅರ್ಥ. ಅದು ಬಿಳಿ ಎತ್ತು, ಬಿಳಿದಾದಂತಹ ಬಾಲ. ಆ ಬಾಲವನ್ನ, ಎತ್ತಿನ ಬಾಲವನ್ನ ಇವನು ಹಿಡಿದುಕೊಂಡ. ಅವಲಂಬ್ಯ ಅಂದ್ರೆ ಅದಕ್ಕೆ ಜೋತ ಆಡ್ತಾ ಇದ್ದಾನೆ. ಹಿಂದೆ ಹಿಡಿದುಕೊಂಡ, ಚಿಕ್ಕ ಆಕೃತಿ ಅಲ್ಲ, ಅದಕ್ಕೆ ಸ್ವಲ್ಪ ಅದನ್ನು ಹಿಡಿದುಕೊಂಡು ಎತ್ತು ಮುಂದೆ ಹೋಗ್ತದೆ ಅಂದ್ರೆ ಇವನು ಅದರ ಹಿಂದೆ ಜೋತಾಡಿಕೊಂಡು ಹೋಗ್ತಾ ಇದ್ದಾನೆ. ಹೀಗೆ ಈ ಹುಡುಗ ಬೆಳಗಿನ ವೇಳೆ ಹಟ್ಟಿಯಿಂದ ಬಿಟ್ಟಂಥದ್ದು ಆ ಆಕಳು, ಅದು ವ್ರಜತ ಏವ ನಿಜರ್ಷಭಸ್ಯ. ಆ ಎತ್ತು ತನ್ನ ಮನೆಯದೇ ಅಂತ. ನಿಜರ್ಷಭ ಅಂದ್ರೆ ಇವನ ಮನೆಯದ್ದೇ ಎತ್ತಾಗಿತ್ತದು. ಅದು ಹೊರಡುವಾಗ ಅದರ ಬಾಲ ಹಿಡಿದುಕೊಂಡ್ಬಿಟ್ಟ. ಆ ಎತ್ತು ಮುಂದೆ ಹೋಗ್ತಾ ಇದೆ, ಇವನ ಆ ಬಾಲಕ್ಕೆ ಜೋತು ಬಿದ್ದುಕೊಂಡು ಹೋಗ್ತಾ ಇದ್ದಾನೆ ಈ ಹುಡುಗ. ಈ ಏನಾಗಿದೆ, ಆ ವೇಳೆಯಲ್ಲಿ ಮನೆಯಲ್ಲಿ ಒಂದು ಕ್ಷಣವೂ ಕೂಡ ಇವನನ್ನು ನೋಡದೆ ಇರ್ತಿರ್ಲಿಲ್ಲ. ತಾಯಿಯಾಗ್ಲಿ ತಂದೆಯಾಗ್ಲಿ ಯಾವಾಗ್ಲೂ ಕಣ್ಗಾವಲಾಗಿ ಯಾವಾಗ್ಲೂ ವಾಸುದೇವನನ್ನ ನೋಡ್ತಿರ್ಬೇಕು. ಅದಕ್ಕೆ ಎರಡು ಕಾರಣ. ಒಂದು ಮಹಾಪ್ರೀತಿ, ಯಾವಾಗಲೂ ಇವನನ್ನು ಕಾಣ್ತಾನೇ ಇರ್ಬೇಕು ಅನ್ನುವ ಮಹಾಪ್ರೀತಿ ಇತ್ತು. ಯಾರಿಗೆ? ಅಕ್ಕ, ತಾಯಿ, ತಂದೆ, ಮೂರು ಜನರಿಗೂ ಆ ಭಾವ ಇದ್ದದ್ದು ಒಂದಂಶ. ಎರಡನೇದೇನು, ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಸ್ವಲ್ಪ ಗಮನಿಸಿ ನೋಡ್ತಾರೆ. ಯಾಕೆಂದ್ರೆ ಎಲ್ಲಿ ಹೋದ ಮಾಣಿ, ತಂಗಿ ಎಲ್ಲಿ ಹೋಯ್ತು, ಮನೆಯೆಲ್ಲ ಹುಡುಕಾಡೋದು. ಕಾಣ್ಲಿಲ್ಲ ತಂಗಿ ಅಂತ ಮನೆ ಬಾಗ್ಲು ಹಾಕಿಡುದು. ಎಲ್ಲೇ ಆದ್ರೂ ಮನೆಯಿಂದ ಹೊರಗೆ ಓಡಿ ಬಿಡ್ತದೆ ಮನೆ ಹುಡುಗಿ ಅಂತ ಎಲ್ಲ ನೋಡಿ ನೋಡಿ ಕಣ್ಗಾವಲಾಗಿ ನೋಡಿಕೊಂಡು ಇರ್ತಾರೆ. ಹಾಗೆ ನೋಡ್ತಾ ಇದ್ದದ್ದು ಹೌದು. ಇವನೇನ್ ಮಾಡಿದ, ಈ ಪರಮ ಪ್ರಿಯನಾಗಿದ್ದವ ಮನೆ ಜನರಿಗೆ, ಇವನ ಅದೃಷ್ಟ ಸಹಸಾ ಸ್ವಜನೈಹಿ ಅದೃಷ್ಟ. ಸಹಸ ಅಂದ್ರೆ ಏಕ್ದಮ್ ಕಾಣದೆ ಹೋಗಿಬಿಟ್ಟ, ಆಗಿಂದ ಕಾಣದೆ ಹೋಗಿಬಿಟ್ಟ. ಮತ್ತು ಸ್ವಜನೈಹಿ ಅದೃಷ್ಟ, ತನ್ನ ಮನೆ ಜನರಿಗೆ ಇವನು ಕಾಣದೆ ಹೋದ. ಹೋಗ್ತಾನೆ ಇವನು ಬಾಲವನ್ನು ಹಿಡ್ಕೊಂಡು ಹೋದ. ಬಾಲವನ್ನು ಹಿಡಿದು ಇವನು ಎಲ್ಲಿ ಹೋದ ಅಂದ್ರೆ ಕಾಡಿಗೆ ಹೋಗ್ಬಿಟ್ಟಿದ್ದಾನೆ. ದನ ಹೋಗುವುದು ಎಲ್ಲಿದೆ, ಆಕಳು ಹೋಗುವುದು, ಎತ್ತು ಹೋಗುವುದು ಎಲ್ಲಿಗೆ? ಆ ಎತ್ತು ಹೋದದ್ದು ದೊಡ್ಡ ವನ. ನಿತ್ಯವೂ ಕೂಡ ಆ ವನಕ್ಕೆ ಹೋಗಿ ಸಾಕಷ್ಟು ಹುಲ್ಲು ಮೆದ್ದು ಬರ್ತಿತ್ತು. ಆ ವನಕ್ಕೆ ಆ ಎತ್ತು ಹೋಗುವಾಗ ಇವನು ನಾನಾ ವನಗಳು, ಅಲ್ಲಿದ್ದಂತಹ ಬಹುವಿಧವಾದಂತಹ ಅಡವಿಗಳು ದೂರ ದೂರ, ಅಲ್ಲೆಲ್ಲ ಅದು ಹೋದಾಗ ಇವನು ಬಾಲ ಹಿಡ್ಕೊಂಡು ಹೋಗಿಬಿಟ್ಟ. ಚರತಸ್ತೃಣಾನಿ ಅಂತ ಹೇಳ್ತಾರೆ. ನಾನಾ ರೀತಿಯ ಅಲ್ಲಿಯ ಹುಲ್ಲುಗಳನ್ನ ತಿನ್ನುವಂತಹ ಕೆಲಸದಲ್ಲಿ ಆ ಬಾಲ ಹೋದ್ರೆ, ಅದು ಎತ್ತು ಹೋದ್ರೆ ಅದ್ರ ಬಾಲ ಹಿಡಿದ ಇವನು ಹೋದ. ಇಷ್ಟು ಇವನ ಸ್ಥಿತಿ. ಮನೆಯವರೇನಾಗ್ಬೇಕು? ಉತ್ತುಂಗ ಶೃಂಗಲಸಿತಸ್ಯ ಮಹಿಷ್ಠ ಮೂರ್ತೆ ಪಾದಾವೃತಾವನಿತಲಸ್ಯ ಸುರಂಧ್ರಕಸ್ಯ ಆಶ್ರಿತ್ಯ ತಸ್ಯ ಶುಶುಭೆ ಅವಯವೈಕದೇಶಂ ಬಾಲೋ ದಿವಾಕರ ಇವೋದಯ ಪರ್ವತಸ್ಯ. ಒಮ್ಮೆ ನೀವು ನೆನಪು ಮಾಡ್ಕೊಳ್ಳಿ, ಏನು ಸೂರ್ಯೋದಯದ ಚಿತ್ರ ನೆನಪು ಮಾಡಿಕೊಳ್ಳಿ. ಎತ್ತರವಾದಂತಹ ಎರಡು ಬೆಟ್ಟಗಳು, ನಡುವೆ ಸೂರ್ಯ ಮೂಡಿರ್ತಾನೆ. ಮಕ್ಕಳೆಲ್ಲ ಮೊದಲಿನ ಚಿತ್ರ ಅದನ್ನೇ ಬಿಡಿಸ್ತಾರೆ. ಮೊದಲಿಗೆ ಮಕ್ಕಳು ಚಿತ್ರ ಬಿಡಿಸುವುದೇನು, ಎರಡು ಬೆಟ್ಟಗಳ ಚಿತ್ರ ಮಾಡ್ತಾರೆ. ಮಧ್ಯದಲ್ಲಿ ಸೂರ್ಯ ಉದಯ ಆಗಿರ್ತಾನೆ, ಅಲ್ಲಿ ಒಂದು ಸ್ವಲ್ಪ ನೀರೆಲ್ಲ ಬರುವ ಹಾಗೆ ಚಿತ್ರವನ್ನು ಬಿಡಿಸ್ತಾರೆ. ನನಗೂ ಚಿತ್ರಕಲೆ ಅಷ್ಟೇ ಬರೋದು, ಅದಕ್ಕಿಂತ ಮುಂದೆ ಏನೂ ಬರೋದಿಲ್ಲ. ಅಷ್ಟರಲ್ಲೇ ನಾನು ನಿಂತು ಬಿಟ್ಟಿದ್ದೇನೆ. ಬಹಳ ಜನ ಹಾಗೆ ಅದನ್ನು ಮತ್ತು ಚಂದವಾಗಿ ಮಾಡ್ಲಿಕ್ಕೆ ಬರ್ತದೆ. ಅದು ಒಳ್ಳೆ ಕಲಾತ್ಮಕವಾಗಿ, ಹೀಗೆ ಕಲಾ ಸಂಪನ್ನತೆ ಇದ್ದವರು ಮತ್ತು ಹೆಚ್ಚಿನದಾಗಿ ಬಿಡಿಸ್ತಾರೆ. ಅಂದ್ರೆ ಇದು ಯಾಕೆ ಹೇಳಿದೆ ಅಂದ್ರೆ, ಸೂರ್ಯ ಮೂಡುವಾಗ ಆ ಉದಯ ಪರ್ವತಗಳು, ಎರಡೂ ಉದಯ ಪರ್ವತಗಳ ನಡುವೆ ಸೂರ್ಯ ಮೇಲೆದ್ದು ಬರುವಂಥದ್ದು, ಇದನ್ನ ನಾವು ನೋಡ್ತೇವೆ. ಅದಕ್ಕೆ ಅರುಣಾಚಲ ಅಂತ ಹೇಳುದು, ಅರುಣಾಚಲ ಪ್ರದೇಶ ಅಂತ ಹೇಳ್ತೇವೆ. ಅದಕ್ಕೆ ಯಾಕೆ ಅರುಣಾಚಲ ಹೇಳುದು ಅಂದ್ರೆ, ಅಚಲ ಅಂದ್ರೆ ಪರ್ವತ. ನಮ್ಮ ಈ ಭರತ ಭೂಮಿಯಲ್ಲಿ ನಾವಿರುವ ಈ ಭಾರತ ದೇಶ ಇದೆಯಲ್ಲ, ಇದಕ್ಕೆ ಪೂರ್ವದಲ್ಲಿ ಇರುವಂಥದ್ದು ಅರುಣಾಚಲ. ಅಲ್ಲಿ ಸೂರ್ಯ ಮೊದಲು ಉದಯಿಸ್ತಾನೆ. ಹಾಗಾಗಿ ಅಲ್ಲಿ ಸಮಯ ಕೇಳಿ ಬೆಳಿಗ್ಗೆ ಬಹಳ ಬೇಗ ಸೂರ್ಯೋದಯ ಆಗಿರ್ತದೆ. ನಮಗೆ ಸ್ವಲ್ಪ ತಡ, ಸೂರ್ಯೋದಯ ನಮಗೆ ತಡ.
ಅವ್ರಿಗೆ ಕಲ್ಕತ್ತಾ ಆ ಕಡೆಯಲ್ಲೆಲ್ಲ ಬಹಳ ಬೇಗ ಸೂರ್ಯೋದಯ, ಅಸ್ಸಾಮ ಬದಿಗೆಲ್ಲ ಬಹಳ ಬೇಗ ಸೂರ್ಯೋದಯ, ಸೂರ್ಯ ಕಾಣಿಸ್ತಾನೆ, ಹಗಲು ಬೇಗ ಆಗ್ತದೆ ಅಲ್ಲಿ, ಸಂಜೆ ಬಹಳ ಬೇಗ ಮುಗಿದು ಹೋಗ್ತದೆ ಅವರಿಗೆ. ನಮಗೆ ಸ್ವಲ್ಪ 6-6:30 ಎಲ್ಲ ಆಗಬೇಕು. ಹೀಗೆ ಸ್ವಲ್ಪ ಊರಿಂದ ಊರಿಗೆ ವ್ಯತ್ಯಾಸ ಉಂಟು. ಅದ ಪಂಚಾಂಗದಲ್ಲಿ ಕೂಡ ಹಾಕ್ತಾರಲ್ವ ಹಾಗೆ. ಈಗ ಇಲ್ಲಿ ಹುಡುಗ ಏನು ಮಾಡಿದ, ಇದ್ಯಾಕೆ ಹೇಳಿದೆ ಅಂದರೆ, ಇಷ್ಟು ಚಿತ್ರ ಮನಸ್ಸಲ್ಲಿ ಇಟ್ಕೊಂಡ್ರೆ ಮುಂದೆ ಗೊತ್ತಾಗ್ತದೆ. ಒಟ್ಟು 2 ಪರ್ವತಗಳ ಕೋಡುಗಳು, ಮಧ್ಯದಲ್ಲಿ ಮೂಡಿ ಬಂದಂತಹ ರವಿ, ಹಾಗೆಯೇ ಎತ್ತರವಾದಂತಹ 2 ಕೋಡುಗಳು ನಮ್ಮ ಈ ಆಕಳಿಗೆ, ಈ ಎತ್ತಿಗಿದೆ. ನಡಿಲಾಯ ಭಟ್ರ ಮನೆಯಲ್ಲಿದ್ದಂತಹ ಎತ್ತುಗಳಿಗೆ ಎತ್ತರವಾದಂತಹ 2 ಕೋಡುಗಳು. ಆ ಮುಂದಿನಿಂದ ಆ ಆಕಳು ಬರ್ತಾ ಇರುವಾಗ, ಆಕಳು ಮುಂದೆ ಸರಿದು ಬರ್ತಾ ಇರುವಾಗ ಅದರ ಎತ್ತರವಾದ 2 ಕೋಡುಗಳು ಕಾಣಿಸ್ತು. ಆ 2 ಕೋಡುಗಳ ನಡುವೆ ಒಂದು ಸುಂದರವಾದಂತಹ ಸೂರ್ಯ ಪ್ರಕಾಶದಂತಿರುವ ಮುಖ ಕಾಣಿಸ್ತಾ ಇದೆ. ಸೂರ್ಯನಂತೆ ತೇಜೋಮಯವಾದ ಒಂದು ಮುಖ ಕಾಣಿಸ್ತಾ ಇದೆ. ಅದು ಯಾವುದು ಅಂದರೆ ವಾಸುದೇವನ ಮುಖ. ಈಗ ಇದನ್ನ ನೋಡಿದ್ರೆ ಆ ಪೂರ್ವಾಚಲಗಳೇನುಂಟು, ಉದಯ ಪರ್ವತಗಳು 2ರ ನಡುವೆ ಸೂರ್ಯ ಮೂಡಿ ಬಂದ ಹಾಗೆ ಆ ಎತ್ತಿನ 2 ಕೋಡುಗಳ ನಡುವೆ ವಾಸುದೇವನ ಮುಖ ಅಷ್ಟು ತೇಜೋಮಯವಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಅಲ್ಲಿ ಇಷ್ಟು ಚಂದವಾಗಿ ಕಾಣಿಸ್ತಾ ಆ ಎತ್ತು ಸಹ ನೆಲವನ್ನ ಒತ್ತಿ ಒತ್ತಿ ಹೆಜ್ಜೆ ಹಾಕ್ತಾ ಇದೆ. ನೆಲವನ್ನ ಒತ್ತಿ ಒತ್ತಿ ಹೆಜ್ಜೆ ಹಾಕ್ತಾ ಇರುವಂತಹ ಆಕಳು ಜೊತೆಯಲ್ಲಿ ಹಿಂದ ಬದಿಯಲ್ಲಿರುವಂತಹ ಈ ಮಾಣಿ ಎತ್ತರೆತ್ತರವಾದಂತಹ ಕೋಡುಗಳಿಂದ ಬಹಳ ವಿರಾಜಿಸ್ತಾ ಇರುವಂಥವ. ಇಂತಹ ಒಂದು ಸುಂದರವಾದಂತಹ ಆ ಭಟ್ರ ಮನೆ ಎತ್ತು, ಅದರ ಮೈಯಾದರೂ ಅಷ್ಟೇ ಒಂದು ಬೆಟ್ಟದ ಹಾಗೆ ಅಷ್ಟು ಪುಷ್ಟವಾಗಿತ್ತು ಅಂತ ಅರ್ಥ. ಹೇಗೆ ಬೆಟ್ಟ ಮೈ ತುಂಬಿ ಇರ್ತದೆ, ತುಂಬಿಕೊಂಡಿರುವಂತಹ ಬೆಟ್ಟವೋ ಹಾಗೆ ಚಂದವಾಗಿ ಪುಷ್ಟವಾಗಿ ಇರುವಂತಹ ಆ ಎತ್ತು, ಅದರ ಬಾಲ ಹಿಡಿದಂತಹ ಈ ಹುಡುಗ, ಇವನ ಮುಖ ಎತ್ತರದಲ್ಲಿ ಕಾಣುವ ಇವನ ಮುಖ ಕೋಡುಗಳ ಮಧ್ಯೆ ಕಾಣುವಾಗ ಆ ಉದಯ ಪರ್ವತಗಳ 2ರ ಮಧ್ಯೆ ಕಾಣುವಂತಹ ರವಿಯಂತೆ ತೇಜೋಮಯವಾಗಿ ಇದ್ದಿತ್ತು ಅಂತ ಇಷ್ಟು ವರ್ಣನೆ ಇದರಲ್ಲಿ. ಬಾಲೋ ದಿವಾಕರ ಇವೋದಯ ಪರ್ವತಸ್ಯ, ಉದಯ ಪರ್ವತಗಳ ನಡುವೆ ದಿವಾಕರನ ಹಾಗೆ ಅಂದ್ರೆ ಸೂರ್ಯನಂತೆ ಬಾಲಹ, ಈ ಹುಡುಗ ಕಾಣಿಸ್ತಾ ಇದ್ದಾನೆ ಅಂತ ಇಷ್ಟನ್ನ ವರ್ಣಿಸ್ತಾರೆ. ಹೀಗೆ ನಮಗೆ ಇಲ್ಲಿ ಮನೆಯಿಂದ ಕಾಣೆಯಾದಂಥ ವಾಸುದೇವ, ಇವನ ಒಂದೊಂದೇ ಈ ರೀತಿಯ ಕಾರ್ಯಗಳು, ಇದನ್ನೆಲ್ಲ ಇದು ಬಾಲಲೀಲೆಯ ಕೆಲವು ಮನೆಯಿಂದ ಮಕ್ಕಳು ಹೊರಬೀಳುವಾಗ ಏನೆಲ್ಲ ಆಗುವಂಥದ್ದಾಗ್ತದೆ, ಮನೆಯಲ್ಲಿರುವವರಿಗೆ ಏನೆಲ್ಲ ಆತಂಕ ಉಂಟಾಗ್ತದೆ, ಮತ್ತೆ ಅವನು ಹೇಗೆ ಕಾಣಿಸ್ತಿದ್ದ, ಅವನು ಎಷ್ಟು ಕಂಗೊಳಿಸ್ತಾ ಇದ್ದ ಅಂತ ಆ ವನಪ್ರದೇಶವನ್ನೆಲ್ಲ ಸುತ್ತಾಡಿ ಬರ್ತಾನೆ. ಇನ್ನು ಇದರ ಸಂಬಂಧಿಯಾಗಿ ಮುಂದೆ ನಮಗೆ ಆ ಭಟ್ಟ ದಂಪತಿಗಳು ವಿಚಾರ ಮಾಡುವಂತಹ ವಿಷಯಗಳೆಲ್ಲ ಮುಂದೆ ವರ್ಣನೆ ಬರುವಂಥದ್ದು. ಬ್ರಹ್ಮಾರ್ಪಣಮಸ್ತು.